everyone, welcome to Creative Champions. Myself Spandana R. I'm a faculty in Creative Champions. Today we are going to discuss about the syllabus. So we are going to decode about the Cynic syllabus, particularly for the GK subject. What are the syllabus you are going to decode? Previous video I have uploaded there, which you are getting idea about the how many sections you are having. Majorly you are having the 4 sections. Okay, one section will be the mathematics. It will be having the 50 questions. Each question is carrying the 3 marks. So total will be the 150 marks. Then intelligence. In intelligence, you'll be having the 25 questions. Each question is carrying 2 marks. Total 50 questions. Then moving to the language paper. In language paper, you will be having the same 25 questions into 2 equals to 50 marks. Then lastly will be the general knowledge. There you'll be getting the 25 questions. Each carries 2 marks. So total will be the 50 marks. Why we need to concentrate on each and every sections? Because in general knowledge scoring is very much easy, because you'll be handling, you'll be seeing day to day in activities what are the things going on, ರೈಟ್. ಸೊ ನಿಮ್ಮ ದಿನನಿತ್ಯ ಏನೇನು ನೋಡ್ತಿರ್ತೀರಾ, ದಿನನಿತ್ಯ ವಸ್ತುಗಳು ಯಾವ್ಯಾವ ರೀತಿ ಯೂಸ್ ಮಾಡ್ತಿರ್ತೀರಾ, ನಿಮ್ಮ ಪರಿಸರದಲ್ಲಿ ಯಾವ್ಯಾವ ರೀತಿ ಸೈನ್ಸ್ ವಿಜ್ಞಾನ ಅಳವಡಿಸ್ಕೊಂಡಿದೆ, ಇದನ್ನ ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕಾಗಿರುತ್ತೆ ಈ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ. ಬಿಕಾಸ್ ಇನ್ ಮ್ಯಾಥ್ಸ್ ಯು ನೀಡ್ಸ್ ಲಾಟ್ ಆಫ್ ಪ್ರಾಕ್ಟೀಸಸ್, and in other intelligence you need lot of what intelligence like IQ level should be there to check into this. Then in language they need some language efficiency and the pattern you have to follow. But in GK ಸಾಮಾನ್ಯ ಜ್ಞಾನ ನಿಮ್ಗೆ ಎಲ್ಲರಿಗೂ ಇರುತ್ತೆ, ಬಟ್ ದ ಥಿಂಗ್ ಈಸ್ ಯು ನೀಡ್ ಟು ಡಿಕೋಡ್. ಸೊ ನಿಮ್ಮಲ್ಲಿ ಅದನ್ನ ಕಂಡುಹಿಡಿಬೇಕು, ಮತ್ತೆ ಅದನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಅಪ್ಲೈ ಮಾಡಬೇಕು ಅನ್ನೋದನ್ನ ಗೊತ್ತಿರಬೇಕು. ಸೊ ದಟ್ ಈಸ್ ದ ಥಿಂಗ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಕ್ರಿಯೇಟಿವ್ ಚಾಂಪಿಯನ್ಸ್. ಸೊ ನೀವು ನಮ್ಮ ಕ್ರಿಯೇಟಿವ್ ಚಾಂಪಿಯನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು, ಯಾವ ರೀತಿ ನಿಮ್ಮ ದಿನನಿತ್ಯ ಚರಿಲಿ ನೀವು ಅದನ್ನು ಅಳವಡಿಸ್ಕೋಬೋದು ಅನ್ನೋದನ್ನು ನಾವು ನಿಮಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಓಕೆ, ಶಾಲ್ ವಿ ಸ್ಟಾರ್ಟ್ ದ ಸೆಷನ್? ಫೈನ್. Moving to the GK syllabus. What are the overviews? You can see your different types of scientific devices used in ಡೈಲಿ ಲೈಫ್. ಸೊ ಯಾವ್ದ್ಯಾವುದು ಸೈಂಟಿಫಿಕ್ ಡಿವೈಸಸ್ನ ನೀವು ಯೂಸ್ ಮಾಡ್ತೀರಾ ಅನ್ನೋದು. ಫಾರ್ ಎಕ್ಸಾಂಪಲ್, ನೀವು ಡಾಕ್ಟರ್ ಶಾಪ್ಗೆ ಹೋದರೆ ಥರ್ಮೋಮೀಟರ್ನ ಯೂಸ್ ಮಾಡಿ ನಿಮ್ಮ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿ ಹೇಳ್ತಾರೆ. ಈ ರೀತಿ ಹಲವಾರು ವಸ್ತುಗಳಿಂದ ನೀವು ಯೂಸ್ ಮಾಡ್ತಿರ್ತೀರ ಡೈಲಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಯೂಸಸ್ ಯಾವ ರೀತಿ ಇರುತ್ತೆ, ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಈ ಚಾಪ್ಟರ್ಸಲ್ಲಿ. ಯು ಹ್ಯಾವ್ ಟು ಸ್ಟಡಿ ದೋಸ್ ಡಿವೈಸಸ್. ಓಕೆ, ಥರ್ಮೋಮೀಟರ್ ಇರುತ್ತೆ, ಇಲ್ಲ heat conductor irutte. Those are the things you're going to study. Then moving to the icons and symbols of India. National insignia, national emblems, sports, animals, etc. Elementary awareness of such symbols. ಸೊ ನಮ್ಮ ದೇಶದ ಲಾಂಛನಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕು. ಓಕೆ, ನಮ್ಮ ದೇಶದ ಫ್ಲಾಗ್ ಯಾವುದು, ಎಂಬ್ಲಮ್ ಯಾವುದು, ಸಿಂಬಲ್ ಯಾವುದು, ನ್ಯಾಷನಲ್ ಆಂಥಮ್ ಯಾವ್ದು ಯೂಸ್ ಮಾಡ್ತೀವಿ ನಾವು, ಎಲ್ಲದ್ರ ಬಗ್ಗೆನೂ ತಿಳ್ಕೊಬೇಕು. ಡೈಲಿ ಸ್ಕೂಲ್ಸಲ್ಲಿ ಹೇಳ್ತಾ ಇರ್ತೀರ, ಬಟ್ ಕೆಲವೊಬ್ರಿಗೆ ಅವೇರ್ನೆಸ್ ಇರಲ್ಲ. ಓಕೆ, ವಂದೇ ಮಾತರಂ ಯಾವುದು ಸಾಂಗ್, ಜನಗಣ ಮನ ಯಾವುದು, ನ್ಯಾಷನಲ್ ಆಂಥಮ್, ಲೈಕ್ ದಟ್ ಯು ಹ್ಯಾವ್ ಟು ಡಿಕೋಡ್. Then moving to the major religions of India. Elementary awareness about founder, place of origin, religious looks and important ideas. Okay, major religions ಯಾವ್ದ್ಯಾವ್ದು ನೋಡ್ತೀರಾ ನೀವು? ಹಿಂದೂ ನೋಡ್ತೀರಾ, ಮುಸ್ಲಿಂ ನೋಡ್ತೀರಾ, ದೆನ್ ಕ್ರಿಶ್ಚಿಯನ್ ನೋಡ್ತೀರಾ, ಜೈನಿಸಮ್ ನೋಡ್ತೀರಾ, ಜೊರಾಸ್ಟ್ರಿಸಮ್ ನೋಡಿರ್ತೀರಾ. ಸೊ ಯಾವ್ದ್ಯಾವುದು ಎಲ್ಲಿಂದ ಅದು ಪ್ಲೇಸ್ ಆಫ್ ಒರಿಜಿನ್ ಇರುತ್ತೆ ಅಲ್ವಾ, ಯಾವುದೇ ಒಂದು ವಿಷಯಕ್ಕೂ ಕೂಡ ಅದು ಉತ್ಪತ್ತಿಯಾದ ಸ್ಥಳ ಇರುತ್ತೆ. ಅದನ್ನೊಬ್ರು ಫೈಂಡ್ ಔಟ್ ಮಾಡಿರ್ತಾರೆ, ಒಬ್ರು ಫೌಂಡರ್ ಇರ್ತಾರೆ. ಸೊ ಅದನ್ನ ಯಾರು ಫೌಂಡ್ ಮಾಡಿದ್ದಾರೆ ಅದನ್ನು ಜಸ್ಟ್ ನೀವು ಓವರ್ ವ್ಯೂ ಆಗಿ ತಿಳ್ಕೊಂಡು ಹೋಗಿ ಯಾವ್ದು ರೀತಿ ಸ್ಪ್ರೆಡ್ ಆಗ್ತು ಅನ್ನೋದನ್ನ ನೀವು ತಿಳ್ಕೊಬೇಕು. ಈಗ ಮೆಜಾರಿಟಿ ಇನ್ ಇಂಡಿಯಾ ವಿ ಆರ್ ಹಿಂದೂಸ್ ಆರ್ ಲಿವಿಂಗ್. So if you move to another countries like Pak, Afghanistan, there Muslims are living. So we should find out the overview of those religions. Art and culture, music, classical and folk dance, renowned personality, instrumental and vocal music, major dance forms. ಕಲೆ ಮತ್ತು ಸಂಸ್ಕೃತಿ. ಓಕೆ, ಕಲೆ ಮತ್ತು
ಕಲೆ ಕಲ್ಚರ್. ಓಕೆ, ಏನೇನಿರುತ್ತೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಿಮಗೆ ಯಾವ ಡಿಫ್ರೆಂಟ್ ಆಫ್ ಡ್ಯಾನ್ಸ್ ಫಾರ್ಮ್ಸ್ ಇರುತ್ತೆ. ಭರತನಾಟ್ಯಂ ಇರ್ಬೋದು, ಕುಚಿಪುಡಿ ಇರ್ಬೋದು, ಇಲ್ಲ ಒಂದೊಂದು ಸ್ಟೇಟ್ಸಲ್ಲಿ ಅವ್ರವ್ರದ್ದೇ ಆದಂಥ ಡ್ಯಾನ್ಸ್ ಫಾರ್ಮ್ಸ್ ಇರುತ್ತೆ. ಬಿಹು ಫೆಸ್ಟಿವಲ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅಸ್ಸಾಮಲ್ಲಿ ಮಾಡ್ತಾರೆ. ಇಟ್ ಈಸ್ ವೆರಿ ಮಚ್ ಕಲರ್ಫುಲ್ ಫೆಸ್ಟಿವಲ್ ದೇ. ಸೊ ಒಂದೊಂದು ರೀಜನಲ್ಲಿ ಒಂದೊಂದು ಥರ ಮಾಡ್ತಾ ಇರ್ತಾರೆ. ದೆನ್ ಮ್ಯೂಸಿಕ್ಸು ಅಷ್ಟೇ, ಮ್ಯೂಸಿಕ್ ವೇರಿ ಆಗ್ತಾ ಇರುತ್ತೆ. ಲೈಕ್ ನಿಮ್ಮ ಕರ್ನಾಟಿಕ್ ಇರ್ಬೋದು, ಇಂಡಿಯನ್ ಕರ್ನಾಟಿಕ್ ಬೇರೆ ಥರ ಇರುತ್ತೆ ನಿಮಗೆ. ಬೇರೆ ಕಂಟ್ರೀಸಲ್ಲೆಲ್ಲ ನಿಮಗೆ ಬೇರೆ ಥರ ಮ್ಯೂಸಿಕ್ಸ್ನ ಕೇಳ್ತಾ ಹೋಗ್ತೀವಿ. ಲೈಕ್ ವಿಲ್ ಬಿ ಹ್ಯಾವಿಂಗ್ ದ ಮೇಜರ್ಲಿ 3 kinds ಆಫ್ ಮ್ಯೂಸಿಕ್. ವಾಟ್ ಈಸ್ ದಟ್? ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಆ್ಯಂಡ್ ದಿ ಮಿಕ್ಸ್ಡ್ ಫಾರ್ಮ್ಸ್ ವಿಲ್ ಬಿ ಮೂವಿಂಗ್ ಆನ್. ಆ್ಯಂಡ್ ಪಾಪ್ ಲೈಕ್ ಒರಿಜಿನ್ ಆಫ್ ದ ಮ್ಯೂಸಿಕ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಇನ್ ಎ ಡಿಫ್ರೆಂಟ್ ವೇ. ಓಕೆನಾ? ನೀವೆಲ್ಲ ಕೇಳ್ತಾ ಇರ್ತಿರಲ್ಲ, ಹಳೆ ಕಾಲದ ಮ್ಯೂಸಿಕ್ಸ್ ಎಲ್ಲ ಫುಲ್ ಸ್ಲೋ ಇರ್ತಿತ್ತು, ಇವಾಗ ಫುಲ್ ಫಾಸ್ಟ್. ಆ ರೀತಿ ಯಾವ್ಯಾವ ರೀತಿ ನಿಮ್ಗೆ ವಿಲ್ ಬಿ ನೋಯಿಂಗ್ ದಟ್. Then defense, equivalent ranks in 3 services: weapons, aircraft, missiles, and warship. Elementary awareness. So what are the kinds of defense? So major ಆಗಿ ಎಲ್ಲಿರುತ್ತೆ ನಮ್ಮದು, ಲೈಕ್ ನಿಮಗೆ ಜಲಮಾರ್ಗದಲ್ಲಿ ನಿಮ್ಗೆ ಯಾವ ರೀತಿ ಡಿಫೆನ್ಸ್ ವರ್ಕ್ ಅಂದರೆ ರಕ್ಷಣೆ ಮಾಡ್ತಿದ್ದಾರೆ, ಭೂಮಾರ್ಗದಲ್ಲಿ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತಿದೆ, ದೆನ್ ವಾಯು ನೇವಿ. ಅಂದರೆ ಈ 3 ಮೇಜರ್ ಆಗಿ ನಿಮ್ಮ ಡಿಫೆನ್ಸಲ್ಲಿ ಯು ಹ್ಯಾವ್ ಟು ಡೂ 3 kinds ಆಫ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಇಲ್ಲಿ ಆರ್ಮಿದು ಡಿಫೆನ್ಸ್ ಎಲ್ಲ ಇಲ್ಲಿ ಮೇಲ್ಗಡೆ ಸರ್ವೆಲೆನ್ಸ್ ಮಾಡ್ತಾ ಇದೆ. ಇಲ್ಲಿ ಹುಡುಗಿ ಭರತನಾಟ್ಯ ಮಾಡ್ತಾ ಇದ್ದಾರೆ ಗ್ರೇಸ್ಫುಲ್ ಆಗಿ. ನಮ್ಮದು ಟ್ರೈ ಕಲರ್ ಫ್ಲಾಗ್ ಕಾಣ್ತಾ ಇದೆ ನಿಮಗೆ, ದೆನ್ ಎಂಬ್ಲೆಮ್ ಕಾಣ್ತಿದೆ. ಲೈಕ್ ದೀಸ್ ಆರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಇನ್ ಡೀಟೇಲ್ ಯು ಆರ್ ಗೋಯಿಂಗ್ ಟು ಸ್ಟಡಿ ವೆನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸಸ್. ಓಕೆ, ಮೂವಿಂಗ್ ಫರ್ದರ್. Sports and games, India and world. Renowned personality, major competitions and trophies associated with various games. ಸ್ಪೋರ್ಟ್ಸ್ ಅಂದರೆ ಎಲ್ರಿಗೂ ಫುಲ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅಲ್ವಾ? ಯಾವ್ಯಾವ ಗೇಮ್ಸ್ ಯಾರ್ಯಾರು ಆಡ್ತಿರ್ತೀರಾ, ಸ್ಕೂಲಲ್ಲಂತೂ ಖಂಡಿತ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಇರುತ್ತೆ, ಲೈಕ್ ಕ್ರಿಕೆಟ್, ಲೈಕ್ ಕಬಡ್ಡಿ ಆ್ಯಂಡ್ ಆಲ್, ಯಾರ್ಯಾರು ವಿನ್ ಆಗಿದ್ದಾರೆ, ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಅವಾರ್ಡ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಓಕೆನಾ? ಅದ್ರ ಯಾವ್ಯಾವ ಅವಾರ್ಡ್ ಯಾರ್ಯಾರು ತಗೊಂಡಿದ್ದಾರೆ ಅದನ್ನು ನೀವು ಕಲಿತಾ ಹೋಗ್ಬೇಕು. ಸೂಪರ್ ಸೆನ್ಸಸ್, ಹೌ ಡು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಸೆನ್ಸ್ ದೇರ್ ಸರೌಂಡಿಂಗ್. ಸೊ ನಾವು ಹೇಗೆ ಈಗ ಮಾತಾಡ್ತೀವಿ, ಸೆನ್ಸ್ ಮಾಡ್ತೀವಿ, ಅದೇ ರೀತಿ ಪ್ಲಾಂಟ್ಸ್ಗಳಲ್ಲೂ ಕೂಡ ಸೆನ್ಸೇಷನ್ ಇರುತ್ತೆ. ಓಕೆನಾ? ಅದು ಕೂಡ ಪ್ರತಿಕ್ರಿಯಿಸುತ್ತೆ. ಯಾವ್ಯಾವ ರೀತಿ ಅದು ಈ ನಾವು ಮಾಡೋವಂಥ ಕ್ರಿಯೆಗೆ ಪ್ರತಿಕ್ರಿಯಿಸುತ್ತೆ ಅದನ್ನು ನೀವು ತಿಳ್ಕೊತಾ ಹೋಗ್ಬೇಕು. Moving to the relationship between the animals and the human being. So animals also a kind of social animal, right? We are also a kind of animal, right? So ನಾವು ಹೇಗೆ ಬೇರೆ ಅನಿಮಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ, ಅನಿಮಲ್ಗಳು ಹೇಗೆ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊತಿದೆ, ಆಮೇಲೆ ಕಾನ್ಫ್ಲಿಕ್ಟ್ ಆಗ್ತಿದೆ. ಈಗ ಆನೆ ಬರುತ್ತೆ, ಎಷ್ಟೊಂದು ಜನ ಸಾಯಿಸ್ತಾ ಹೋಗುತ್ತೆ. ಲೈಕ್ ದಟ್ ಯು ಹ್ಯಾವ್ ಟು ಸ್ಟಡಿ ವಾಟ್ ಆರ್ ದ ಡಿಫ್ರೆಂಟ್ ಕಾನ್ಸಿಕ್ವೆನ್ಸ್ ವಿ ಆರ್ ಫೇಸಿಂಗ್ ಡ್ಯೂ ಟು ದ ಸ್ಕೇರ್ಸಿಟಿ ಆಫ್ ಲ್ಯಾಂಡ್ ಆ್ಯಂಡ್ ದ ಫುಡ್. Moving to the taste and digestion basic concepts. So what are the kinds of taste you are going to experience, like bitter, sour, ಅಂದರೆ ಹುಳಿ, ಉಪ್ಪು, ಈ ಥರ ಯಾವುದೇ ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ಯಾವುದೇ ಡೈಜೆಷನ್ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಯು ಶುಡ್ ಬಿ ನೋಯಿಂಗ್ ದಟ್. ದೆನ್ ಕುಕಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಟೆಕ್ನಿಕ್ಸ್. ಸೊ ನಾವು ವಿ ಆರ್ ಯೂಸಿಂಗ್ ಮೆನಿ ಮಚ್ ಆಫ್ ಪ್ರಿಸರ್ವೇಟಿವ್ಸ್ ಲೈಕ್ processed food we are using. ಯಾಕೆ ನಮ್ಗೆ ಯಾರಿಗೂ ಕೂಡ ಟೈಮ್ ಇಲ್ಲ. ದಟ್ಸ್ ವೈ ವಿ ಆರ್ ಡೂಯಿಂಗ್ ಮೂವಿಂಗ್ ಇನ್ ಎ ವೆರಿ ಮಚ್ ಫಾಸ್ಟರ್ ಲೈಫ್. ದಟ್ಸ್ ವೈ ವಿ ನೀಡ್ ಸಮ್ ವೆರಿ ಮಚ್ ಇನ್ಸ್ಟೆಂಟ್, ಲೈಕ್ ಟಿಕ್ 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 ವಿ ವಾಂಟ್ ಟು ಗೆಟ್, ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ದ ಫುಡ್. ಸೊ ಈಗ ಇನ್ಸ್ಟೆಂಟಾಗಿ ಮ್ಯಾಗಿ ಬೇಕು ನಮಗೆ, ಆ ರೀತಿ ಬೇರೆ ರೀತಿಯಾಗಿ ನಾವು ಬೇರೆ ಬೇರೆ ಫಾಸ್ಟ್ ಐಟಮ್ಸ್ನ ತಿಂತಾ ಇದ್ದೀವಿ. ಅದು ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ತೀವಿ ಇದರಲ್ಲಿ ತಿಳ್ಕೊತಾ ಹೋಗ್ತೀವಿ. ಓಕೆ, so here you are seeing someone is cooking there, is playing cricket. Here the digestive system ಕಾಣಿಸ್ತಿದೆಯಾ ಇಲ್ಲಿ, ಸಣ್ಣ ಕರಳು, ದೊಡ್ಡ ಕರಳು. ಓಕೆ, ಪ್ಯಾನ್ಕ್ರಿಯಾಸ್. ಓಕೆ, then moving. Germination and seed dispersal. ಸೀಡ್ ಹೇಗೆ ಜರ್ಮಿನೇಟ್ ಆಗುತ್ತೆ, ಮೊಳಕೆ ಹೊಡೆಯುತ್ತೆ, ಹೇಗೆ ಅದು ಪಸರಿಸುತ್ತೆ ಪರಿಸರದಲ್ಲಿ, ಆ ರೀತಿಯಿಂದ ನೀವು ತಿಳ್ಕೊಂಡು ಹೋಗ್ಬೇಕು. ಪಾಲಿನೇಷನ್ ಹೇಗಾಗುತ್ತೆ,
ಓಕೆ. ದೆನ್ ಮೂವಿಂಗ್ ಟು ದ ಟ್ರೆಡಿಷನಲ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ವಾಟರ್ನ ಸ್ಟೋರ್ ಮಾಡ್ತಿದ್ರು, ಮಳೆ ನೀರನ್ನ ಹೇಗೆ ಅವರು ಸಂರಕ್ಷಣೆ ಮಾಡ್ತಿದ್ರು, ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ರು ಅವರು. ಓಕೆನಾ. ದೇ ಆರ್ ಮೇಕಿಂಗ್ ಸಮ್ ಡ್ವೆಲ್ಲಿಂಗ್ಸ್ ಟು ಗೆಟ್ ಸ್ಟೋರ್ ಆಫ್ ದಟ್ ವಾಟರ್ಸ್. ಓಕೆ. ಎಕ್ಸ್ಪಿರಿಮೆಂಟ್ ವಿತ್ ವಾಟರ್ ಆನ್ ಎವ್ರಿ ಡೇ ಲೈಫ್. ಸೊ ದಿನನಿತ್ಯ ನೀವು ವಾಟರ್ನ ಹೇಗೆ ಯೂಸ್ ಮಾಡ್ತೀರಾ, ಇರಿಗೇಷನ್ಗೆ ಯೂಸ್ ಮಾಡ್ತೀರಾ, ವಾಷಿಂಗ್ ಯೂಸ್ ಮಾಡ್ತೀರಾ. ಓಕೆ. ಮತ್ತು ಯಾವ್ಯಾವ ರಿವರ್ಸ್ ಬರುತ್ತೆ, ಯಾವ್ಯಾವ ರಿವರ್ ಯಾವ್ಯಾವ ಕಡೆಯಿಂದ ಹರಿಯುತ್ತೆ, ಅದನ್ನು ಜಸ್ಟ್ ಜನರಲ್ ಅವೇರ್ನೆಸ್, ಕಾವೇರಿ, ಗೋದಾವರಿ, ಲೈಕ್ ದಟ್ ರಿವರ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇಟ್ಸ್ ಒರಿಜಿನ್. ಫೈನ್. ದೆನ್ experiment with water on everyday life, water pollution and microbial diseases, concept on mountain terrain and lifestyle. Water pollutions, everywhere pollution, water pollution, air pollution, noise pollution, land pollution, any pollutions are moving on. So majorly water pollution will be bringing the microbial organisms, they can replicate in the water itself. ಅಲ್ವಾ, ನೀರಿಂದನೇ ತುಂಬ ಕಾಯಿಲೆಗಳು ಬರುತ್ತೆ ನಿಮಗೆ, ಲೈಕ್ ಡಯೇರಿಯಾ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ವಿಲ್ ಬಿ ಸ್ಪ್ರೆಡ್ಡಿಂಗ್ ಥ್ರೂ ದ ವಾಟರ್ ಯು ಆರ್ ಇಂಟೇಕಿಂಗ್. ಸೊ ವಿ ಶುಡ್ ಬಿ ಅವೇರ್ ಅಬೌಟ್ ದಟ್ ಪೊಲ್ಯೂಷನ್. ಕಾನ್ಸೆಪ್ಟ್ ಆನ್ ಮೌಂಟೇನ್ ಟೆರೇನ್ ಆ್ಯಂಡ್ ಲೈಫ್ ಸ್ಟೈಲ್. ಸೊ ನಾವಿಲ್ಲಿ ನಾರ್ಮಲ್ ಲ್ಯಾಂಡ್ ರೀಜನಲ್ಲಿ ಬದುಕ್ತಿದ್ದೀವಿ. ಸೊ ವಿ ಆರ್ ನಾಟ್ ಫೇಸಿಂಗ್ ಎನಿ ಡಿಫಿಕಲ್ಟಿ, ನಮ್ಗೆ ಆರಾಮ್ಸಿ ಇಲ್ಲಿ ಗಾಳಿ ಸಿಗುತ್ತೆ, ಎಲ್ಲ ಊಟ ಸಿಗುತ್ತೆ. ಬಟ್ ಮೌಂಟೇನ್ ಟೆರೇನ್ ಏರಿಯಾಸಲ್ಲಿ ಅಲ್ಲಿ ಬೇರೆ ಥರ ಡಿಫಿಕಲ್ಟಿ ಇರುತ್ತೆ. ಅಲ್ಲಿ ಯಾವ ರೀತಿ ಲೈಫ್ ಸ್ಟೈಲ್ ಅವ್ರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಹೇಗೆ ಮಾಡ್ತಿರ್ತಾರೆ, ಅದನ್ನು ನಾವು ಸ್ಟಡಿ ಮಾಡಬೇಕು. ದೆನ್ ಮೂವಿಂಗ್ ಟು ದ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್. ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಯಾವ್ದ್ಯಾವ್ದು ಇರುತ್ತೆ, ಇಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಗೋಲ್ ಗುಂಬಜ್ ಇದೆ, ಅದು ಕೂಡ ಹಿಸ್ಟೋರಿಕಲ್ ಮಾನ್ಯುಮೆಂಟ್. ತಾಜ್ ಮಹಲ್ ನೋಡಿರ್ತೀರಾ ನೀವೆಲ್ಲ, ಇಟ್ಸ್ ಆಲ್ಸೋ ಒನ್ ಕೈಂಡ್ ಆಫ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್. ಸೊ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ಸಮ್ ಆಫ್ ದ ಪಾಸ್ಟ್ ಇವೆಂಟ್. ಓಕೆನಾ. ಇಂದಿನ ಘಟಕದಲ್ಲಿ ನಡೆದಿರೋ ಒಂದು ಸ್ಟೋರಿನ ಅದು ತನ್ನಿಂದ ಅದು ವ್ಯಕ್ತಪಡಿಸಿರುತ್ತೆ. ಹಿಸ್ಟೋರಿಕಲ್ ಮಾನ್ಯುಮೆಂಟ್, ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಇಂಪಾರ್ಟೆನ್ಸ್ ಟು ಶೋ ಫಾರ್ ಎವ್ರಿ ಪೀಪಲ್ ಆಫ್ ಅಬೌಟ್ ದೇರ್ ನೇಷನ್. ದೆನ್ ಶೇಪ್ ಆಫ್ ಅರ್ತ್ ಆ್ಯಂಡ್ ಗ್ರಾವಿಟೇಷನ್, ಬೇಸಿಕ್ ಕಾನ್ಸೆಪ್ಟ್. ಸೊ ಶೇಪ್ ಆಫ್ ದ ಅರ್ತ್ ಯಾವ ರೀತಿ ಇರುತ್ತೆ, ಅದ್ರ ಯಾವ ಸುತ್ತ ಅದು ಸುತ್ತುತ್ತಾ ಇದೆ, ರೊಟೇಷನ್ ಹೆಂಗಾಗ್ತಿದೆ, ರಿವಾಲ್ವ್ ಹೇಗಾಗ್ತಿದೆ. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ. ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ಮೇಜರ್ಲಿ ಹ್ಯಾವಿಂಗ್ ಟೂ ಟೈಪ್ಸ್, ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್. ಸೊ ನಾನ್ ರಿನ್ಯೂವಬಲ್ ಅಂದರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ, ಇಟ್ ಕಾಂಟ್ ಬಿ ರಿನ್ಯೂವ್ಡ್ ಅಗೇನ್. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಯಾವುದಾದ್ರು ಪೆಟ್ರೋಲ್, ಡೀಸೆಲ್ಸ್, ಲೈಕ್ ದಟ್ ಯು ಆರ್ ಗೋಯಿಂಗ್ ಟು ನೋ. Food culture, habitat, language, etc. of various region, basic concepts, names of young ones of different animals. ಸೊ ನಾವಿಲ್ಲಿ ಸೌತಲ್ಲಿ ಒಂಥರ ಊಟ ಮಾಡಿದ್ರೆ, ನಾರ್ತ್ ಸೈಡಲ್ಲೇ ಕರ್ನಾಟಕದಲ್ಲೇ ಒಂಥರ ಊಟ ಮಾಡ್ತೀವಿ. ಸೊ ಲೈಕ್ ದಟ್ ಇನ್ ನಾರ್ತ್ ಇಂಡಿಯನ್ಸ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ಸ್. ಸೊ ದೇ ವಿಲ್ ಬಿ ಬೇಸಿಕಲಿ ಈಟಿಂಗ್ ದ ರೋಟೀಸ್ ಆ್ಯಂಡ್ ಆಲ್. ಸೌತ್ ಇಂಡಿಯನ್ಸ್ ವಿಲ್ ಬಿ ಹ್ಯಾವಿಂಗ್ ನಾರ್ಮಲಿ ದ ರೈಸ್ ಐಟಮ್ಸ್. ಲೈಕ್ ದಟ್ ಇಟ್ ವಿಲ್ ಬಿ ವೇರಿಂಗ್ ಕಲ್ಚರ್ ಆಲ್ಸೋ. ನಾವೀಗ ಬೇರೆ ರೀತಿ ಡ್ರೆಸ್ ಮಾಡಿದ್ರೆ ಅವರು ಕೂಡ ಬೇರೆ ರೀತಿ ಡ್ರೆಸ್ ಮಾಡ್ತೀವಿ, ಡಿಪೆಂಡ್ ಆನ್ ದ ಕ್ಲೈಮೇಟ್. ಸೊ ದೇ ವಿಲ್ ಬಿ ಯೂಸಿಂಗ್ ಅ ಡಿಫ್ರೆಂಟ್ ಕಲ್ಚರ್, ಕಸ್ಟಮ್ಸ್ ಆ್ಯಂಡ್ ದ ಫುಡ್ ಹ್ಯಾಬಿಟ್ಯಾಟ್ಸ್ based on their place of living, that is habitat. Then different names of young ones. ಈಗ ಇಲ್ಲಿ ಏನು ಕಾಣ್ತಿದೆ ನಿಮಗೆ, ಸೊ ಕಬ್ ಕಾಣಿಸ್ತಿದೆ ನಿಮಗೆ. ಸೊ ಇದು ಟೈಗರ್ ಮರಿ ಆಗಿರೋದ್ರಿಂದ ಇದು ಕಬ್ ಅಂತ ಕರಿತೀವಿ. ಅದೇ ನಿಮಗೆ ಬೆಕ್ಕನ ಮರಿನ ಏನಂತ ಕರಿತೀವಿ, ಕಿಟಿ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಮೂವಿಂಗ್ ಟು ದ ಅನದರ್ ಒನ್, ಹಸು ಮರಿ ಹಾಕಿದ್ರೆ ಅದೇನಂತ ಕರಿತೀವಿ ನಾವು, ಕಾಲ್ಫ್ ಅಂತ ಕರಿತೀವಿ. ಸೊ ಹಂಗೆ ಬೇರೆ ಬೇರೆ ಅನಿಮಲ್ಸ್ಗೆ ಡಿಫ್ರೆಂಟ್ ನೇಮ್ಸ್ ಇರುತ್ತೆ ಅದ್ರ ಮರಿಗಳಿಗೆ. ಅದನ್ನು ಯಾವ್ಯಾವುದನ್ನು ಜಸ್ಟ್ ಯು ಕ್ಯಾನ್ ನೋಟ್ ಇಟ್ ಡೌನ್. ದೆನ್ ಫಂಕ್ಷನ್ಸ್ ಆಫ್ ಬಾಡಿ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅನಿಮಲ್ಸ್. ನಮ್ಮ ಬಾಡಿ ಪಾರ್ಟ್ಸ್ ಯಾವ್ದಾವ್ದು ಏನೆಂದಕ್ಕೆ ಯೂಸ್ ಆಗುತ್ತೆ, ಮೌತ್, ಸ್ಟೊಮಕ್, ಇಂಟೆಸ್ಟೈನ್, ಲೆಗ್ಸ್, ಲೈಕ್ ದಟ್. ಇನ್ ಪ್ಲಾಂಟ್ಸ್ ಆಲ್ಸೋ ಬಿ ಹ್ಯಾವಿಂಗ್ ಸ್ಟೆಮ್, ರೂಟ್ ಆ್ಯಂಡ್ ದ ಲೀವ್ಸ್. ಸೊ ಹೇಗೆ ಯೂಸ್ ಮಾಡ್ತಿದ್ದೆ ಅದು, ಪ್ಲಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ, ಯು ಆರ್ ಗೋಯಿಂಗ್ ಟು ಸ್ಟಡಿ. Then moving to the international organization, basic knowledge about structure, functioning of objects of United Nations and World Bank. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇರುತ್ತೆ, ಅಂದರೆ ದೇಶಗಳ ನಡುವೆ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿರ್ತಾರೆ, ಸಾಮಾನ್ಯ ಜನಕ್ಕೆ ಹೇಗೆ ಯುಟಿಲೈಸ್ ಆಗಬೇಕು ಅನ್ನೋದು. ಮೇಜರ್ಲಿ ವಿಲ್ ಬಿ ಸ್ಟಡಿಂಗ್ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂಡ್ ದ ವರ್ಲ್ಡ್ ಬ್ಯಾಂಕ್. ಓಕೆ. ದೆನ್ ಮೂವಿಂಗ್ ಇಂಡಿಯನ್ ಲಿಟರೇಸಿ ಆ್ಯಂಡ್ ಕಲ್ಚರಲ್ ಪರ್ಸನಾಲಿಟಿ, ನೇಮ್ಸ್ ಆ್ಯಂಡ್ ಫೀಲ್ಡ್ಸ್ ಆಫ್ ಅಚೀವ್ಮೆಂಟ್ಸ್.
ಯಾರ್ಯಾರು ಸಾಹಿತ್ಯ ಇದರಲ್ಲಿ ಇಂಡಿಯನ್ ಸಾಹಿತ್ಯ ಇದರಲ್ಲಿ ಅಚೀವ್ ಮಾಡಿರ್ತಾರೆ, ಅವ್ರು ಯಾರು ಪರ್ಸ್ನಾಲಿಟೀಸ್ ಯಾವ್ದಾವ್ದಿರುತ್ತೆ ಅವ್ರನ್ನ ನೀವು ಸ್ಟಡಿ ಮಾಡಬೇಕು. ಇಂಡಿಯನ್ ಲಿಟ್ರಸಿ ಕಲ್ಚರ್ ಅವಾರ್ಡ್ಸ್, ನೇಮ್ ಆಫ್ ದ ಅವಾರ್ಡ್ಸ್ ಆ್ಯಂಡ್ ರೀಸೆಂಟ್ ರಿಸಿಪಿಯೆಂಟ್. ಸೊ ಪದ್ಮಶ್ರೀ ಇರುತ್ತೆ, ಜ್ಞಾನ ಭಾರತ್ ಇರುತ್ತೆ, ಈ ರೀತಿ ಪದ್ಮವಿಭೂಷಣ, ಲೈಕ್ ದಟ್ ದೇ ವಿಲ್ ಬಿ ಗಿವಿಂಗ್ ದ ಡಿಫ್ರೆಂಟ್ ಅವಾರ್ಡ್ಸ್ ಹೂ ಹ್ಯಾವ್ ಅಚೀವ್ಡ್ ಇನ್ ದ ಲಿಟ್ರಸಿ. ಓಕೆನಾ? ಅವ್ರಿಗೆ ಸನ್ಮಾನ ಯಾವ್ಯಾವ ರೀತಿಗೆ ಕೊಡ್ತಾರೆ, ಅವ್ರನ್ನ ಜಸ್ಟ್ ಅವ್ರ ನೇಮ್ಸ್ ಆ್ಯಂಡ್ ದ ಥಿಂಗ್ಸ್ ಯು ಶುಡ್ ಬಿ ನೋಟಿಂಗ್ ಡೌನ್ ಆ್ಯಂಡ್ ಫರ್ದರ್ ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್. ನೇಚರ್ ಕೆಲಾಮಿಟೀಸ್, ಫ್ಲಡ್ ಆ್ಯಂಡ್ ಅರ್ಥ್ಕ್ವೇಕ್. ಸೊ ನ್ಯಾಚುರಲ್ ಕೆಲಾಮಿಟೀಸ್, ಈಗ ನೇಚರಲ್ಲಿ ನೀವು ನೋಡಿರ್ತೀರ ಎಷ್ಟೊಂದು ಅಪಘಾತಗಳಾಗ್ತಾನೆ ಇರುತ್ತೆ. ಸೊ ಭೂಬಿರಿತ, volcanic eruptions, flood, tsunami, these are the natural calamities. Why it is causing, you have to study. Then evaporation, condensation, water cycle basic concept. So water cycle will be having the normally condensation, evaporations and the water vapor. ಲೈಫ್ ಫಾರ್ಮರ್ಸ್ ಫಾರ್ಮಿಂಗ್ ಟೆಕ್ನಿಕ್ಸ್. ರೈತರು ಯಾವ್ಯಾವ ಫಾರ್ಮಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಿರೋ, ಮಾಡರ್ನ್ ಟೆಕ್ನಿಕ್ ಏನೇನು ಯೂಸ್ ಮಾಡ್ತಿದ್ದಾರೆ, ಹಳೆ ಕಾಲದಲ್ಲಿ ಇರೋ ಥರ ಯಾವುದು ಇಲ್ಲ ಅಲ್ವಾ. ಇಟ್ ಈಸ್ ಥಿಂಗ್ಸ್ ಇಸ್ ಮೂವಿಂಗ್ ವೆರಿ ಫಾಸ್ಟ್ಲಿ. ದೇ ಆರ್ ಅಡಾಪ್ಟೆಡ್ ಮೆನಿ ಥಿಂಗ್ಸ್. ಹಿಂದಿನ ಕಾಲದಲ್ಲಿ ಉಳೋದಕ್ಕೆ ನೇಗ್ಲೆಲ್ಲ ಯೂಸ್ ಮಾಡ್ತಿದ್ರು. ನಾವು ದೇ ಆರ್ ಯೂಸಿಂಗ್ ದ ಟ್ರ್ಯಾಕ್ಟರ್ಸ್ ಆ್ಯಂಡ್ ನಾವು ಮೋರ್ ಅಡ್ವಾನ್ಸ್ ಥಿಂಗ್ಸ್ ಈಸ್ ಗೋಯಿಂಗ್ ಆನ್. ಸೊ ನೀವೆಲ್ಲ ನೋಡ್ತಿರ್ತೀರಲ್ವಾ, ಎಷ್ಟೊಂದು ಜನ ಫಾರ್ಮರ್ಸ್ ಫ್ಯಾಮಿಲಿಯಿಂದನೇ ಬಂದಿರ್ತೀರ. ಸೊ ದೇ ಆರ್ ಯುಟಿಲೈಸಿಂಗ್ ದ ಟೆಕ್ನಿಕ್ಸ್. ಈಗ ಯಾವುದೇ ಟೆಕ್ನಾಲಜಿ ಇದೆ ಅದನ್ನ ಬಳಸ್ಕೊಂಡು ಹೌ ದೇ ಆರ್ ಗ್ರೋಯಿಂಗ್ ದ ಕ್ರಾಪ್ಸ್. ಟ್ರೈಬಲ್ ಕಮ್ಯುನಿಟೀಸ್ ಆ್ಯಂಡ್ ಫಾರೆಸ್ಟ್. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಡಿಫ್ರೆಂಟ್ ಬುಡಕಟ್ಟು ಜನಾಂಗದವರು ಇದ್ದಾರೆ. ಸೊ ಇಲ್ಲಿ ಅವ್ರ ಮಕ್ಳಿಗೆ ಅವ್ರೇನೋ ಮಾಡ್ಕೊಡ್ತಾ ಇದ್ದಾರೆ. ದೇ ಆರ್ ಈಟಿಂಗ್. Can see here, right? They are eating. So these are the tribals. So farmer with the happiest face is having happiest face because he got the crop well. Okay, ಫಸಲು ಚೆನ್ನಾಗಿ ಬಂದಿದೆ, he is laughing. So farmer is our backbone. Okay, further moving. So here you can see the number of questions arrived in each year. ಓಕೆನಾ? ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟಿದೆ, ಯಾವ್ಯಾವ್ದು ಚಾಪ್ಟರ್ಸ್ಗೆ ನೀವು ಜಾಸ್ತಿ ವೇಟೇಜ್ ಕೊಡ್ಬೇಕನ್ನೋದನ್ನ ಇಲ್ಲಿ ನಿಮಗೆ ತೋರಿಸಿದೀವಿ. ಓಕೆನಾ? ಮೇಜರ್ಲಿ ಇನ್ ನ್ಯಾಷನಲ್ ಸಿಂಬಲ್ಸ್ 2023 how much questions you got is the 4. Okay, 4 questions you have got. And art and culture of India is very much important. So you'll be getting 3. Last year it was 7 questions. So this is very much you should be concentrated. Then from India at a glance is also getting 3, 1, 2 mark. The questions will be getting Indian literacy and cultural awards 1 or 2 questions. Then national international personality 1 question. So if any like current affair was coming, like any award as announced, you just glance through that, you'll be marking that questions. Then Indian defense system consistent 1 marks they are given. Sports 2 questions. Okay, consistently they are given. So you'll be seeing the sports, right? So you can mark the answers. National and international organizations 1, 2 marks they are given. Mountain terrain 1 mark. Our earth, it's about the 1 marks. Okay. Next, water evaporation will be getting 1
2 questions, energy 1 marks, tasting digestion it is for 3 question. Important life of farmers it is very important, and relation between humans and animals, physical concept. So the thing is we are not telling you to read only these chapters, but it is important, so I have to focus more on those chapters. ಓಕೆ ನೀವು ಜಾಸ್ತಿ ಯಾವ ಚಾಪ್ಟರ್ಸ್ನ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ ಟಾಪಿಕ್ನ ನೀವು ಜಾಸ್ತಿ ಓದಿದ್ರೆ ಮಾರ್ಕ್ಸ್ ಜಾಸ್ತಿ ತೊಗೊತೀರಾ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ವರ್ಕ್ಔಟ್ ಇನ್ ದಿಸ್ ಕ್ಲಾಸ್. ಯಾಕೆಂದರೆ ನಿಮ್ಮ ಕೈಲಿ ಈಗ ನೀವು ಅದು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯು ಆರ್ ನಾಟ್ ನೋಯಿಂಗ್, ಯು ಆರ್ ನಾಟ್ ಇನ್ ಅ ಸ್ಟೇಜ್ ಟು ಡಿಸೈಡ್. ಓಕೆನಾ, ನೀವೀಗ 5th ಸ್ಟ್ಯಾಂಡರ್ಡ್ ಮಕ್ಕಳಾಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಟೀಚ್ ವಾಟ್ ಯು ಶುಡ್ ಬಿ ರೀಡಿಂಗ್. ನಿಮಗೆ ಅರ್ಥ ಆದಮೇಲೆ ನೀವು ಅದನ್ನು ಹೇಗೆ ರೆಪ್ಲಿಕೇಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡೂ. ಹೌ ವಿ ಆರ್ ಗೋಯಿಂಗ್ ಟು ಡೂ? ಸೊ ವೀಕ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ದ ಸಿಲೆಬಸ್ ಆ್ಯಂಡ್ ಇನ್ ಅ ವೀಕೆಂಡ್ಸ್ ವಿ ಆರ್ ಗೋಯಿಂಗ್ ಟು ಕೀಪ್ ದ ಟೆಸ್ಟ್. ಸೊ ಯು ಕ್ಯಾನ್ ಲಿಸನ್ ಟು ದ ಆನ್ಲೈನ್ ಆಸ್ ವೆಲ್ ಆಸ್ ದ test you can get weekly, then progress will be taken up in a tracked process. So without any guidance you can't crack any examination. Why? Because you need some motivation and consistency, right? ಸೊ ಸುಮ್ಮನೆ ಒಂದು 10 ಡೇಸಲ್ಲಿ ಒಂದ್ಸಲ ಓದೋದು ಸುಮ್ಮನೆ ಬಿಡೋದು ಆ ಥರ ಆದರೆ ಆಗೋದಿಲ್ಲ. ಸೊ ಯು ನೀಡ್ ಸಮ್ ಗೈಡೆನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ದಟ್ಸ್ ವೈ ಯು ನೀಡ್ ಟು ಜಾಯಿನ್ ದ ಕೋರ್ಸ್ ವೇರ್ ಯು ಕ್ಯಾನ್ ಸ್ಕೋರ್ ವೆಲ್, ರೈಟ್? ಸುಮ್ಮನೆ ಟೈಮ್ ಹೆಂಗಿದ್ರೂ ಹೋಗುತ್ತೆ. ಸೊ ಬೆಟರ್ ಯು ಕ್ಯಾನ್ ಯುಟಿಲೈಸ್ ಇಟ್ ವೆಲ್ ನೌ ಓನ್ಲಿ ವಿತೌಟ್ ರಿಗ್ರೆಟಿಂಗ್ ಇನ್ ಫ್ಯೂಚರ್. ಹಾಂ, ಫೈನ್. Thank you one and all for listening to my lecturing for past few minutes. Thank you one and all. We are grateful to here to help you for any